2026ರಲ್ಲಿ ಭೂಮಿಯ ಮೇಲೆ ಯಾವೆಲ್ಲ ರೀತಿಯಾದಂತಹ ಪರಿಣಾಮಗಳು ಉಂಟಾಗಬಹುದು ಎಂಬುದನ್ನು ಜ್ಯೋತಿಷ್ಯದ ಮೂಲಕವಾಗಿ ಈ 2026ರಲ್ಲಿ ಸಂಭವಿಸಬಹುದಾದಂತಹ ಘಟನೆಗಳನ್ನು ನೋಡಿದಾಗ ಭೂಮಿಯ ಮೇಲೆ ಮಾನವನು ನಿರ್ಮಿತ ಮಾಡಿರ್ತಕ್ಕಂತಹ ಕೆಲವೊಂದು ತೊಂದರೆಯಿಂದ ಆತನೇ ವಿನಾಶವನ್ನ ಮಾಡಿಕೊಳ್ತಾ ಇರ್ತಕ್ಕಂತಹ ಸಾಧ್ಯತೆಗಳು, ಜೊತೆಯಲ್ಲಿ ಭೂಮಿಯ ಮೇಲೆ ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣದ ಭಾಗದಲ್ಲಿ ವಿಷಪೂರಿತ ಆಹಾರ ಅಥವಾ ವಿಷಜನಿತದ್ರಿಂದಾಗಿ ಸಾವು ನೋವುಗಳು ಅತಿಯಾಗಿ ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ನಮ್ಮ ಒಂದು ಪೂರ್ವದ ಭಾಗದಲ್ಲಿ ಶೀತದ ವಾತಾವರಣ ಹೇಳ್ತಕ್ಕಂಥದ್ದು ಅತಿಯಾಗಿ ಆಗ್ತಕ್ಕಂಥದ್ದು. ಜೊತೆಗೆ ನಮ್ಮ ವಾಯುವ್ಯ ದಿಕ್ಕಿನಲ್ಲಿ ಅಗ್ನಿಗಳ ದುರಂತ ಇತ್ಯಾದಿಗಳು ಅತಿಯಾಗಿ ಸಂಭವಿಸುವ ಸಾಧ್ಯತೆಗಳು ಇರತಕ್ಕಂಥದ್ದು. ಜೊತೆಯಲ್ಲಿ ತುಂಬಾನೇ ಅಗ್ನಿಯ ಅವಘಡಗಳನ್ನು ನಾವು ಈ ವರ್ಷದಲ್ಲಿ ನೋಡಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಕೆಲವೊಂದು ಅನಿರೀಕ್ಷಿತವಾಗಿಯೂ, ಇನ್ನು ಕೆಲವು ತಕ್ಷಣಕ್ಕೆ, ಅನಂತರದಲ್ಲಿ ಭೂಮಿಯ 2 ಪ್ರದೇಶಗಳಲ್ಲಿ ಭೂಕಂಪನಾದಿಗಳು ಸಂಭವಿಸುತ್ತೆ. ಜ್ವಾಲಾಮುಖಿ ಹೇಳ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿಯಾಗಿ ಉಕ್ಕುವ ಸಾಧ್ಯತೆ ಹೇಳ್ತಕ್ಕಂತಹದ್ದು ಕಂಡು ಬರ್ತಕ್ಕಂಥದ್ದು. ಜೊತೆಗೆ ವಾತಾವರಣದಲ್ಲಿ ಶುದ್ಧತೆ ಕಡಿಮೆ ಆಗುವ ಪರಿಣಾಮದಿಂದ ನಾನಾ ವ್ಯಕ್ತಿಗಳು ಕಾಯಿಲೆಗಳಿಗೆ ಗುರಿಯಾಗ್ತಕ್ಕಂತಹ ಸಾಧ್ಯತೆಗಳು. ಜೊತೆಯಲ್ಲಿ ಹೆಚ್ಚು ಕಡಿಮೆ ಕುಟುಂಬದಲ್ಲಿ ಒಂದು ಸದಸ್ಯರಿಗೆ ಹೃದಯಾಘಾತದಂತಹ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ಅಲ್ಲಿ ನಾವು ಕೇಳ್ತಾ ಬರ್ತೇವೆ. ಜೊತೆಗೆ ಚಿಕ್ಕವರು ದೊಡ್ಡವರಿಗೂ ಕೂಡ ಆ ಥರದ ಸಮಸ್ಯೆ ಜಾಸ್ತಿ ಆಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಮತ್ತು ರೋಗ ರುಜಿನಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಹಾಗಾಗಿ ಜಾಗರೂಕತೆ ಅವಶ್ಯಕ. ಮತ್ತು ವಿಷಕಾರಿ ಅನಿಲ ಸೋರಿಕೆ ಹೇಳ್ತಕ್ಕಂಥದ್ದು ಉಂಟಾಗತ್ತೆ. ಮತ್ತು ಅಣುವಿನಂತಹ ದುಷ್ಪರಿಣಾಮದಿಂದ ಎಷ್ಟೋ ವಾತಾವರಣ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಹಾಗೂ ಮನುಷ್ಯರ ಮೇಲೂ ಕೂಡ ತೊಂದರೆ ಹೇಳ್ತಕ್ಕಂಥ ಆಗ್ತದೆ. ಜೊತೆಗೆ ವಿಮಾನದ ತೊಂದರೆ ಮತ್ತು ವಿಮಾನದಲ್ಲಿ ಸಾವಿನ ಸಂಖ್ಯೆಗಳು ಜಾಸ್ತಿಯಾಗಿ ಆಗಾಗ ನಮಗೆ ಕೇಳಿಬರುವಂತಹ ಒಂದು ವಿಷಾದನೀಯ ಸುದ್ದಿ ಆಗುತ್ತೆ. ಆನಂತರದಲ್ಲಿ ಇನ್ನು ಸಮುದ್ರದ ಅಲೆ ಹೇಳ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿಯಾಗಿ ಒಂದು ಸಮಯದಲ್ಲಿ ಉಂಟಾಗಿ ಅದರಲ್ಲಿ ಸ್ವಲ್ಪ ಅನಾಹುತಗಳು ಸಮುದ್ರದ ಮೇಲ್ಭಾಗದಲ್ಲಿ ಉಂಟಾಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಜೊತೆಗೆ ಆಗಾಗ ಆಕ್ಸಿಡೆಂಟು, ಆನಂತರದಲ್ಲಿ ಜನರ ಮನಸ್ಥಿತಿಗಳು ಹಾಳಾಗಿ ಜನರಲ್ಲಿ ವೈರತ್ವದ ಭಾವನೆ ಹೇಳ್ತಕ್ಕಂಥದ್ದು ಜಾಸ್ತಿ ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇದು ಸಂಕ್ಷಿಪ್ತವಾಗಿ ಮೇಲ್ನೋಟದಲ್ಲಿ. ಇದಕ್ಕೆ ಪರಿಹಾರ ಅಂತ ಹೇಳಿದರೆ ಜಗದೋದ್ಧಾರನ ಸಂಪೂರ್ಣವಾದಂತಹ ಅನುಗ್ರಹವನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಆತನ ಸ್ಮರಣೆಯಿಂದನೇ ಜಗತ್ತಿನ ಒಳಿತು ಆಗ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಒಂದು ದೊಡ್ಡದಾದಂತಹ ಆಘಾತ ಹೇಳ್ತಕ್ಕಂಥದ್ದು ಕ್ಷಣ ಮಾತ್ರದಲ್ಲಿ ತಪ್ಪಿಸ್ತಕ್ಕಂಥ ಜಗದೋದ್ಧಾರಕನಾಗ್ತಾನೆ.